ಅಲ್ಬೇಡಮ್ಮ ಅಲ್ಬೇಡ, ನೀನು ಅನ್ನೋದನ್ನು ನೋಡಿ ಇಡೀ ಜಗತ್ತು ದುಃಖ ಪಡ್ತಾ ಇದೆ. ಅಲ್ಲದೆ ಏನು ಮಾಡಲಿ ಮಗ, ಈ ಕತ್ಲೆ ಕೋಣೆಯಲ್ಲಿ ಜೈಲಲ್ಲಿರುವುದು ನೋಡಿ ನಿನ್ನ ನೋಡಕ್ ಆಗ್ತಾ ಇಲ್ಲ ಮಗ, ಆಗ್ತಾ ಇಲ್ಲ. ಅಮ್ಮ ನಾನು ಇವತ್ತು ಈ ಕತ್ತಲೆ ಕೋಣೆಯಲ್ಲಿ ಇರ್ಬೋದು, ಆದ್ರೆ ನಾಳೆ ಬೆಳಕಿಗೆ ಬರಲೇ ಬರ್ತೀನಮ್ಮ, ಅಲ್ಬೇಡ. ಅಕ್ಕಿಯಾಗೆ ಸ್ವತಂತ್ರವಾಗಿ ಇರ್ಬೇಕಾಗಿತ್ತಂತ ನನ್ನ ಮಗ, ಈ ಕತ್ತಲೆ ಕೋಣೆಯಲ್ಲಿ ಇರುವುದು ನೋಡಿ ನನಗೆ ನೋಡಕ್ ಆಗ್ತಾ ಇಲ್ಲ ಮಗ, ಆಗ್ತಾ ಇಲ್ಲ. ಅಮ್ಮ ಕೆಲವು ದಿನಗಳು ಕಲೀಲಿ, ಮತ್ತೆ ನೀನು ನನ್ನ ಜೊತೆಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡೋಣಮ್ಮ, ಹೋರಾಡೋಣ, ಅಲಿಬೇಡ. ನೀನು ಇಲ್ಲಿಂದ ಹೊರಗೆ ಬರಕ್ಕಾಗಲ್ಲ ಅಂತ ಗೊತ್ತು ಮಗನೇ, ನಾನೇನು ನಿಂದು ಗಲ್ಲು ಶಿಕ್ಷೆ ಅಂತ ಗೊತ್ತು ಮಗನೇ, ನಿಂದು ನಂದು ಕೊನೆ ಬೇಟೆ ಅಂತ ಗೊತ್ತು ಮಗನೇ. ಅಮ್ಮ ತಾಯಿನ ಕಾಪಾಡೋದು ಮಗನ ಕರ್ತವ್ಯ ಏನಮ್ಮ, ಆದ್ರೆ ಎತ್ತ ತಾಯಿ ಜನ್ಮ ಕೊಡ್ತಾಳೆ, ಭಾರತಾಂಬೆ ನಮ್ಮನ್ನು ಓಡ್ತಾಳೆ, ಸಾಕ್ತಾಳೆ, ಬೆಳೆಸ್ತಾಳೆ, ಅವಳ ಋಣ ತೀರಿಸಲು ತಪ್ಪನಮ್ಮ, ಹೇಳಮ್ಮ ಹೇಳು. ಈ ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವತಂತ್ರ ವ್ಯಾಪಾರಕ್ಕೋಸ್ಕರ ಬಂದರು, ಆದ್ರೆ ನಮ್ಮನ್ನೇ ಲೂಟಿ ಮಾಡ್ತಾ ಇದಾರಲ್ಲಮ್ಮ, ಇದನ್ನೆಲ್ಲ ನೋಡ್ಕೊಂಡು ಹೇಗಿರ್ಲಿ ಅಮ್ಮ, ಹೇಗಿರ್ಲಿ, ಹೇಳಮ್ಮ ಹೇಳು. ಎಲ್ಲರೂ ನನ್ನ ಸಂಸಾರ, ನನ್ನ ಮಕ್ಕಳ, ನೀನ್ ಮಾತ್ರ ಈ ದೇಶ, ನನ್ನ ಮನೆ, ಈ ಜನರೆಲ್ಲ ನನ್ನ ಬಂಧುಗಳನ್ನು ಕೊಡ್ತೀರಲ್ಲ ಮಗನೇ, ಶಬ್ಬಾಷ್ ಮಗನೇ. ಅಮ್ಮ ಮುಂದೊಂದು ಜನ್ಮ ಹೊಂದಿದ್ದರೆ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸಿ ನಮ್ಮ ಈ ಜನ್ಮದಲ್ಲಿ ನನ್ನನ್ನು ಕ್ಷಮಿಸಿಬಿಡಮ್ಮ. ನಿನ್ನನ್ನು ಸಾಯಿಸುವುದು ನಾಳೆ ಅಲ್ಲ ಇವತ್ತೇ. ಇವತ್ತು ನನ್ನನ್ನು ಸಾಯಿಸ್ತೀರಾ? ಸರಿ ಆಯ್ತು, ಸ್ವಾತಂತ್ರ್ಯ ತರುವುದಕ್ಕೆ ನನ್ನ ಪ್ರಾಣ ಹೋದರೂ ನಾನು ಚಿಂತೆ ಮಾಡುವುದಿಲ್ಲ. ಭಗತ್, ಇಂದು ನೀನು ಸಾಯುವುದಾದರೂ ನೀನು ದುಃಖ ಪಡುವುದಿಲ್ಲವೇ? ನಿನ್ನದು ಬದುಕಿ ಬಾಳುವ ವಯಸ್ಸು, ಸಾಯುವ ವಯಸ್ಸಲ್ಲ, ಕನಸು ಕಾಣುವ ವಯಸ್ಸು. ನೀನು ಸಾಯುವುದಕ್ಕೆ ಸಿದ್ಧನಾಗಿದ್ದೀಯಾ? ಹೌದು, ನಾನು ಸಾಯುವುದಕ್ಕೆ ಸಿದ್ಧವಾಗಿದ್ದೇನೆ. ಈ ಮಣ್ಣಿಗೋಸ್ಕರ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೀಯಾ? ಹೌದು, ಈ ಪ್ರಾಣಿಗೋಸ್ಕರ ನಾನು ನನ್ನ ಪ್ರಾಣನೇ ತ್ಯಾಗ ಮಾಡ್ತೀನಿ. ಯಾಕಂದರೆ ಇದು ಬರೀ ಮಣ್ಣಲ್ಲ, ಇದು ದೇಶ ಪ್ರೇಮಿಗಳ ರಕ್ತ. ಇದರಲ್ಲಿ ಹಲವಾರು ಭಾರತೀಯರ ಸಾವು, ಅವರ ಕನಸು, ಅವರ ದೇಹ ಎಲ್ಲ ಇದರಲ್ಲೇ ಇದೆ. ಈ ಮಣ್ಣಿಗೋಸ್ಕರ ನನ್ನ ಪ್ರಾಣ ಹೋದರೂ ನಾನು ಚಿಂತೆ ಮಾಡುವುದಿಲ್ಲ. ಇಂದಲೇ ನನ್ನ ಪ್ರಾಣ ಹೋದರೂ ಚಿಂತೆ ಮಾಡುವುದಿಲ್ಲ. ನಿಲ್ಲಿಸು. ಸಾಯುವ ಟೈಮಲ್ಲಿ ಸ್ವಾತಂತ್ರ್ಯ, ಗೀತಂತ್ರ ಇದೆಲ್ಲ ಬೇಕಾ ನಿನ್ಗೆ? ನೋಡು ಭಗತ್, ನಿನ್ನ ಮನಸ್ಸು ಒಳ್ಳೆಯದೆಂದು ನಾನು ಹೇಳುತ್ತಿದ್ದೇನೆ. ಈಗಲೇ ನಮ್ಮ ಬ್ರಿಟಿಷ್ ಸಂಸ್ಥೆಗೆ ಒಂದು ಅಪಾಲಜಿ ಲೆಟರ್ ಬರೆದು ಕೊಟ್ಟು ನಮ್ಮ ಬ್ರಿಟಿಷ್ ಸಂಸ್ಥೆಗೆ ಶರಣಾಗು, ಇಲ್ಲವೇ ನಿನಗೆ ಗಲ್ಲು ಶಿಕ್ಷೆ ಬೀಳುವುದು ಖಚಿತ. ಏನು, ನಾನೇ ನಿನಗೆ ಶರಣಾಗಬೇಕಾ? ಅಪಾಲಜಿ ಲೆಟರ್ ಬರೆದು ಕೊಡ್ಬೇಕಾ? ನನ್ನ ಪ್ರಾಣ ಹೋದರೂ ನಾನಂತ ನೀಚ ಕೆಲಸ ಮಾಡುವುದಿಲ್ಲ ಸಾಹೇಬ್ರೆ. ಹಾಗಾದರೆ ನಿನಗೆ ಗಲ್ಲು ಶಿಕ್ಷೆ ಬೀಳುವುದು ಖಚಿತ. ಸಾಹೇಬ್ರೆ, ನನ್ನ ಮಗನ ಬಿಟ್ಟುಕೊಂಡು ಸ್ವತಂತ್ರಕ್ಕೋಸ್ಕರ ಹೋರಾಡ್ತಿರೋದಷ್ಟೇ. ಅವನಿಗೆ ಆಗಲೇನೆ ಹೇಳಿದ್ದೇನೆ, ನಮ್ಮ ಬ್ರಿಟಿಷ್ ಸಂಸ್ಥೆಗೆ ಒಂದು ಅಪಾಲಜಿ ಲೆಟರ್ ಬರೆದು ಕೊಟ್ಟು ನಿನಗೆ ಪ್ರಾಣ ಭಿಕ್ಷೆಯನ್ನು ನಾವು ಕೊಡುತ್ತೇವೆ ಎಂದು. ಅವನು ನಮ್ಮ ಮಾತುಗಳನ್ನೇ ಕೇಳುವುದಿಲ್ಲ. ನಮ್ಮ ಮಗ ನಿಮಗೆ ಅಪಾಲಜಿ ಪಡ್ಕೊಳ್ಬೇಕಾ? ಅಸಾಧ್ಯವೇ ಇಲ್ಲ. ನಾನು ಗಟ್ಟಿ ಮನಸ್ಸು ಮಾಡಿದ್ದೇನೆ, ನನ್ನ ಮಗ ವೀರ ಮರಣವನ್ನೇ ಹೊಂದಿದೆ. ಭಗತ್ ಸಿಂಗ್ಗೆ, ಸುಖದೇವ್ಗೆ, ರಾಜ್ಗುರುಗೆ ಯಾರಲ್ಲೇ ಇವರು ನಮ್ಮ ಮಾತುಗಳನ್ನೇ ಕೇಳುವುದಿಲ್ಲ. ಇವರನ್ನು ಗಲ್ಲುಗೇರಿಸಲು ಸಿದ್ಧಪಡಿಸಿ. ಸರಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಇನ್ಕ್ಲಾಬ್ ಜಿಂದಾಬಾದ್, ಗಾಂಧೀಜಿ ಕಿ ಜೈ, ಗಾಂಧೀಜಿ ಕಿ ಜೈ, ಸುಭಾಷ್ ಚಂದ್ರ ಬೋಸ್ ಗೆ ಜೈ, ಸುಭಾಷ್ ಚಂದ್ರ ಬೋಸ್ ಗೆ ಜೈ. ಭಗತ್, ನಿನ್ನ ಕೊನೆ ಆಸೆ ಏನಾದರೂ ಇದ್ದರೆ ಹೇಳು.
ಈ ನಾಟಕವನ್ನು ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.